ಚುನಾವಣೆ ದಿನಾಂಕವನ್ನು ಘೋಷಣೆ ಮಾಡಿದ್ರು. ನಮ್ಮ ರಾಮರು ಅಧ್ಯಕ್ಷರು ರಾಜೀನಾಮೆ ಕೊಟ್ಟಂತ ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ಖಾಲಿ ಇದ್ದಂಥ ಅಧ್ಯಕ್ಷರ ಸ್ಥಾನಕ್ಕೆ ಇವತ್ತು ದಿನಾಂಕವನ್ನು ಘೋಷಣೆ ಮಾಡಿದ್ರು. ಆ ದಿನಾಂಕಕ್ಕೆ ನಮ್ಮ ವೀಣಾ ಆದಿನಾರಾಯಣ್ ಅವರನ್ನ ನಾವು ಬಿಜೆಪಿಯ ಅಭ್ಯರ್ಥಿ ಅಂತಲೇ ಎಲ್ಲ ಕಾಂಗ್ರೆಸ್ಸು ಎಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಇವತ್ತು ನಾವು ಘೋಷಣೆ ಮಾಡಿದ್ವಿ. ಆ ಕ್ಯಾಂಡಿಡೇಟ್ ಇವತ್ತು ಜಯಶೀಲರಾಗಿ ಇವತ್ತು ಎಲ್ಲ ನಮ್ಮ ಸದಸ್ಯರು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಿದ್ರು. ಅದೇ ರೀತಿ ನಮ್ಮ ಕಾರ್ಯಕರ್ತ ಬಂಧುಗಳು ನಮ್ಮ ಎಲ್ಲ ಪಂಚಾಯಿತಿ ಎಲ್ಲ ಗ್ರಾಮಗಳಲ್ಲೂ ಸಹ ಬಂದು ಅವ್ರಿಗೆ ನಮಸ್ಕಾರವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅವರು ಪಂಚಾಯಿತಿಯಲ್ಲಿ ಹೆಚ್ಚಾಗಿ ಕೆಲಸ ಮಾಡಬೇಕು, ಪಂಚಾಯಿತಿಯಲ್ಲಿ ಅವರಿಗೆ ಹೆಚ್ಚಿನ ರೀತಿ ನಾವು ಸಹಕಾರ ಕೊಡ್ತೇವೆ. ಏನು ಇಲ್ಲ ಉಳಿದಂಥ ಒಂದೂವರೆ ವರ್ಷ ನಾವು ಗುರುತಿಸಿ ಅವರಿಗೆ ನಮ್ಮ ಬೆಂಬಲವನ್ನು ಎಲ್ಲ ಅದೇ ರೀತಿ ನಮ್ಮ ವಿರುದ್ಧವಾಗಿ ತಿಮ್ಮರಾಜ್ ಅವರನ್ನು ನಾಮಿನೇಷನ್ ಹಾಕಿದ್ರು. ಅವರಿಗೆ 5 ಮತ ಬಂದಿದೆ. ನಮಗೆ 11 ಮತವನ್ನು ನಮ್ಮ ನಾಯಕರುಗಳು ನಮ್ಮ ಪಂಚಾಯತಿ ಸದಸ್ಯರುಗಳನ್ನು ನೀಡಿದ್ದಾರೆ. ಅವರಿಗೆಲ್ಲ ನಾನು ನಮಸ್ಕಾರ ಮಾಡ್ತಾ ಮುಂದಿನ ದಿನಗಳಲ್ಲಿ ಎಲ್ಲರೂ ಇದೇ ರೀತಿ ಆಯ್ಕೆ ಮಾಡಬೇಕು. ನಮ್ಮ ನಾಯಕರುಗಳೆಲ್ಲ ಸೇರಿ ಇವತ್ತು ವೀಣಾವನ್ನು ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಮತ್ತೆ ಇನ್ನ ಉಳಿಕೆ ಕ್ಯಾಂಡಿಡೇಟ್ಗಳನ್ನು ಕೂಡ ನಾವು ಇದೇ ರೀತಿ ಆಯ್ಕೆ ಮಾಡ್ತೀವಿ ಅಂತೇಳಿ. ಬಿಜೆಪಿನೇ ನಾವು ಕ್ಯಾಂಡಿಡೇಟ್ ಅಂತ ಗುರುತಿಸಿರೋದು. ಅದಕ್ಕೆ ನಮ್ಮ ಸಹಕಾರ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳು ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ನಾವು ಇಲ್ಲಿ ರಾಜಕೀಯ ಮಾಡಕ್ಕೆ ಹೋಗಲ್ಲ. ಯಾಕೆಂದ್ರೆ ನಾವು ಉದ್ದೇಶ ನಮ್ಮ ಪಂಚಾಯತಿಯನ್ನು ಡೆವಲಪ್ ಮಾಡಬೇಕು, ಪಂಚಾಯತಿಯನ್ನು ಕಟ್ಟಬೇಕು, ಪಂಚಾಯತಿ ಇನ್ನ ಮುಂಚೂಣಿಗೆ ಹೋಗಬೇಕು. ನಮ್ಮ ತಾಲೂಕಲ್ಲಿ ನಮ್ಮ ಪಂಚಾಯತಿ ಒಳ್ಳೆ ಸುಭಿಕ್ಷಿತ ಪಂಚಾಯತಿ, ಒಳ್ಳೆ ಡೆವಲಪ್ಮೆಂಟ್ ಆಗುವಂಥ ಪಂಚಾಯತಿ ಆಗಬೇಕು ಅಂತೇಳಿ ನಮ್ಮ ಕನಸಿದೆ. ಅದರಲ್ಲಿ ನಾವು ಎಲ್ಲ ಸಹಕಾರವನ್ನು ತಗೊತೇವೆ. ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, BJP ಇರ್ಬೋದು, ಇವತ್ತು ಎಲ್ಲರೂ ಸಹಕಾರನ ತಗೊಂಡು ನಾವು ಕೆಲಸ ಮಾಡ್ತೇವೆ. ಅವ್ರಿಗೆಲ್ಲ ನಾವು ಯಾರು ನಮಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಚಿರುಣರಾಗಿರ್ತೇನೆ. ನಮ್ಮ ಅಧ್ಯಕ್ಷರು ಸಹ ಅವ್ರು ಚಿರುಣರ ಆಗಿರ್ತಾರೆ ಅಂತೇಳಿ ನಾನು ನಂಬಿ ಮಾತನ್ನು ಮುಗಿಸ್ತೇನೆ. ಮತ್ತು ನಮಗೆ ಸಹಕಾರ ಕೊಟ್ಟಂಥ ನಮ್ಮ ಮಾಜಿ ಅಧ್ಯಕ್ಷರು ರಾಮು ಇರ್ಬೋದು, ನಮ್ಮ ಪ್ರಮುಖವಾಗಿ ಬಸಣ್ಣವರು ಇರ್ಬೋದು, ಎಲ್ಲ ನನ್ನ ಆತ್ಮೀಯ ಬಂಧುಗಳು ಇದರಲ್ಲಿ ಎಲ್ಲ ನಾಯಕರ ಜೊತೆಗೂಡಿ ಇವತ್ತು ಅವ್ರಿಗೆ ನಾನು ಧನ್ಯವಾದ ಹೇಳಬೇಕಾಗುತ್ತೆ. ಯಾಕಂದರೆ ನಮಗೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಜೊತೆಗೂಡಿ ಕೆಲಸವನ್ನು ಮಾಡ್ತೇವೆ, ಹೆಚ್ಚಾಗಿ ಕೆಲಸವನ್ನು ಮಾಡ್ತೇವೆ ಅಂತೇಳಿ ನಾನು ನಂಬಿದ್ದೇನೆ. ಅವ್ರ ಜೊತೆಯಲ್ಲಿ ಕೆಲಸ ಮಾಡಿ ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು. ಆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಆ ಒಂದು ಚುನಾವಣೆಯಲ್ಲಿ ಪರ ಇರೋದನ್ನು ಇತ್ತು. ಆ ಒಂದು ಚುನಾವಣೆಯಲ್ಲಿ ನಾವು ಇವತ್ತು ಆಯ್ಕೆ ಆಗಿದ್ದೇವೆ. ವೀಣಾ ಆದಿನಾರಾಯಣವರು ಜಯಶೀಲರಾಗಿದ್ದಾರೆ. ಇದಕ್ಕೆ ಪಕ್ಷ ಭೇದ ಬಿಟ್ಟು BJP ಅಭ್ಯರ್ಥಿಗಳು, ಕಾಂಗ್ರೆಸ್ ಅಭ್ಯರ್ಥಿಗಳು ಎಲ್ಲರೂ ನಮಗೆ ಸಹಾಯ ಮಾಡಿರೋದ್ರಿಂದ ಇವತ್ತು ನಾವು ಜಯವನ್ನು ಕಾಣಿಸಿದ್ದೇವೆ. ಎಲ್ಲರಿಗೂ ಸಹ ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಹೆಚ್ಚಾಗಿ ನಮ್ಮ
ಬಸವರಾಜು ಅವ್ರ ನೇತೃತ್ವ, ನಮ್ಮ ರಾಮಣ್ಣವ್ರ ನೇತೃತ್ವ, ಬಹಳಷ್ಟು ಶ್ರಮ ಇದೆ. ನಮ್ಮ ಮಾಜಿ ಅಧ್ಯಕ್ಷ ರಾಜಕಾರಣ ಏನೇ ಯಥೇಚ್ಛವಾಗಿ ನಾವು ಹಿಂದೆ ನಿಂತು ಕೈ ಬಲಪಡಿಸಿದ್ದೀವಿ. ಅದೇ ರೀತಿ ಏನು ಇವತ್ತು 7 ಊರಿದೆ, ಕರ್ಪೂರ ಇದೆ, ರಾಚಮನಹಳ್ಳಿ ಇದೆ, ಬೆಸ್ಮನಹಳ್ಳಿ ಇದೆ, ದಿನ್ನೂರು, ಆಲ್ದೇನಹಳ್ಳಿ, ಅರವಂಟಿಗೆಪುರ, ಬಿದರಿಗೆ ಎಲ್ಲ ಗ್ರಾಮದ ಕಾರ್ಯಕರ್ತರು ಬಂದಿದ್ದು, ಹಿರಿಯರು, ಕಾರ್ಯಕರ್ತರು, ತಾಯಂದಿರು, ಮಾತೆಗಳೆಲ್ಲ ಬಂದು ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಏನು ಬೆಳಗಿನ ಜಾವ 8 ಗಂಟೆಯಿಂದ ಇದುವರೆಗೂ ಎಲ್ಲರೂ ಏನು ಈ ಪಂಚಾಯತಿ ಮುಂದೆ ನಿಂತು ಒಂದು ಆಶೀರ್ವಾದ ಮಾಡೋದಕ್ಕೆ ನಿಂತಿದ್ದಕ್ಕೆ ಅವ್ರಿಗೆ ಅನಂತ ಧನ್ಯವಾದಗಳನ್ನು ಇವತ್ತು ಅವರ ಸ್ಫೂರ್ತಿಯಿಂದ ನಾವು ಯಾವತ್ತೂ ಒಂದು ಮೇಲೆ ಬರಬೇಕಂದ್ರೆ ನೋಡಿ, ಬಡವರು ಸಾಹುಕಾರರ ಒಂದು ಸಮಾನತೆಯನ್ನು ಕಾಣಿದಾಗ ಒಂದು ಜಯ ಸಿಗೋದಕ್ಕೆ, ಆ ಒಂದು ಜಯ ಸಿಗೋದಕ್ಕೆ ಇಲ್ಲೆಲ್ಲ ನನ್ನ ಮಿತ್ರರು, ನನ್ನ ಪಕ್ಷ ಬೇಗ ಎಲ್ಲ ಮರೆತು ನನಗೆ ಆರೈಕೆ ಮಾಡಿದ್ದಕ್ಕೆ, ಅವರಿಗೆ ಅನಂತ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರಿಗೆ ಅನಂತ ಧನ್ಯವಾದ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ